ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ನೋವುಗಳು ಸಹಜವಾಗಿಯೇ ಬರುತ್ತವೆ, ಹಾಗಂತ ಕುಗ್ಗದಿರು. ನೋವುಗಳೆಲ್ಲವನ್ನು ಒಮ್ಮೆ ಕುಗ್ಗಿಸಿ ನೋಡು, ನೋವುಗಳು ನಿನ್ನ ಮುಂದೆ ಕುಗ್ಗಲಾರಂಭಿಸುತ್ತದೆ. ಕಟಕ ರಾಶಿ ನಕ್ಷತ್ರ ಆಧಾರಿತ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಕಾಲಪುರುಷನ ಕುಂಡಲಿಯಲ್ಲಿ ಕಟಕ ರಾಶಿ ಚತುರ್ಥ ಭಾವದಲ್ಲಿ ಬರುತ್ತದೆ. ಈ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದ 4ನೇ ಪಾದ, ಪುಷ್ಯ ನಕ್ಷತ್ರದ 4 ಪಾದಗಳು, ಆಶ್ಲೇಷ ನಕ್ಷತ್ರದ 4 ಪಾದಗಳು ಕಂಡುಬರುತ್ತವೆ. ಕಟಕ ರಾಶಿಯವರು ಭಾವನಾತ್ಮಕವಾಗಿ ಕಷ್ಟಗಳನ್ನು ಅನುಭವಿಸುವವರು, ಸಂವೇದನಾಶೀಲರು, ಶಾಂತಿ ಪ್ರಿಯರು, ಬೇರೆಯವರ ಕಷ್ಟ ದುಃಖಗಳನ್ನು ಬಹಳ ತಾಳ್ಮೆ ಸಮಾಧಾನದಿಂದ ಆಲಿಸುವ ಮಾತೃ ಹೃದಯಿಗಳು. ಕಟಕ ರಾಶಿಯ ಅಧಿಪತಿ ಚಂದ್ರಗ್ರಹವಾಗಿರುವುದರಿಂದ ಕಟಕ ರಾಶಿಯವರು ಬಹಳ ಶೀತಲ, ಶಾಂತಿ, ಸಮಾಧಾನದ ಗುಣದವರು. ಚಂದ್ರನ ಸ್ವಾಭಾವಿಕ ಗುಣಗಳು ಕಟಕ ರಾಶಿಯವರ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತದೆ. ನೀವು ಪರಿಶ್ರಮದಿಂದ ಕೆಲಸ ಕಾರ್ಯಗಳನ್ನು ಮಾಡಿದರೂ ಇದರ ಪ್ರತಿಫಲ ಸಿಗುವುದು ಸ್ವಲ್ಪ ವಿಳಂಬವಾಗುತ್ತದೆ. ಬೇರೆಯವರಿಗೆ ದಯೆ, ಕರುಣೆ ತೋರಿಸುತ್ತೀರಾ. ಜೊತೆಗೆ ಸಾಹಿತ್ಯ, ಸಂಗೀತ, ನಾಟಕ, ಕಲೆಯಲ್ಲಿ ಆಸಕ್ತಿ ಉಳ್ಳವರು. ಕಟಕ ರಾಶಿಯು ಜಲತತ್ವ ರಾಶಿಯಾಗಿರುವುದರಿಂದ ನೀವು ನೀರಿನ ಹಾಗೆ ಎಲ್ಲರ ಜೊತೆ ಯಾವ ಭೇದ ಭಾವವನ್ನು ಮಾಡದೆ ಬೆರೆತುಕೊಳ್ಳುತ್ತೀರಾ. ಎಲ್ಲರ ಜೊತೆ ಹೊಂದಿಕೊಳ್ಳುವ ಸ್ವಭಾವದವರು. ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ ಹಾಗೂ ಮೀನರಾಶಿ ಈ 3 ರಾಶಿಗಳು ಜಲತತ್ವ ರಾಶಿಯಾಗಿದೆ. ಆದರೆ ಕರ್ಕಾಟಕ ರಾಶಿ ಚರರಾಶಿ, ನೀರು ಸ್ವಚ್ಛ, ಸುಂದರ, ಹರಿಯುವ ನೀರಾಗಿರುತ್ತದೆ. ವೃಶ್ಚಿಕ ರಾಶಿಯ ಜಲ ಸ್ಥಿರತತ್ವ. ಆದ್ದರಿಂದ ವೃಶ್ಚಿಕ ರಾಶಿಯವರು ತಮ್ಮ ಎಮೋಷನ್ಸ್ಗಳನ್ನು ಹಿಡಿದಿಟ್ಟುಕೊಂಡಿರುತ್ತಾರೆ. ಕಟಕ ರಾಶಿಯವರ ಜನ್ಮ ರಹಸ್ಯವನ್ನು ತಿಳಿಯುವುದಾದರೆ ನಿಮ್ಮ ಹಿಂದಿನ ಜನ್ಮವನ್ನು ವಿಮರ್ಶಿಸಲು ನಿಮ್ಮ ಪಂಚಮ ಭಾವವಾದಂತಹ ವೃಶ್ಚಿಕ ರಾಶಿಯ ಸಂಬಂಧವನ್ನು ನೋಡಬೇಕಾಗುತ್ತದೆ. ನಿಮ್ಮ ರಾಶ್ಯಾಧಿಪತಿ ಚಂದ್ರಗ್ರಹ ವೃಶ್ಚಿಕ ರಾಶಿಯಲ್ಲಿಯೇ ನೀಚನಾಗುವ ಕಾರಣದಿಂದ ನಿಮ್ಮ ಹಿಂದಿನ ಜನ್ಮದಲ್ಲಿ ನಿಮ್ಮನ್ನು ಭಾವನೆಗಳೊಂದಿಗೆ ಯಾರೋ ಕಟ್ಟಿಹಾಕಲು ಪ್ರಯತ್ನಿಸಿರುತ್ತಾರೆ. ನೀವು ಭಾವನಾತ್ಮಕವಾಗಿ ಮುಕ್ತಿ ಪಡೆಯಲು ಈ ಜನ್ಮದಲ್ಲಿ ಕಟಕ ರಾಶಿಯಲ್ಲಿ ಜನಿಸಿರುತ್ತೀರಾ. ಈ ಜನ್ಮದಲ್ಲಿ ನಿಮ್ಮ 9ಮ ಸ್ಥಾನದ ಅಧಿಪತಿಯಾಗಿ ಗುರುಗ್ರಹ ಬರುವುದರಿಂದ ಆಧ್ಯಾತ್ಮಿಕ ಸೇವೆ, ಧಾರ್ಮಿಕ ಕಾರ್ಯ, ಸತ್ಕರ್ಮಗಳನ್ನು ಮಾಡುವುದು, ವಿದ್ಯಾದಾನ ಮಾಡುವುದರಿಂದ ಈ ಜನ್ಮದಿಂದ ಮೋಕ್ಷವನ್ನು ಪಡೆದು ಮುಂದಿನ ಜನ್ಮದಲ್ಲಿ ಉತ್ತಮವಾದಂತಹ ಆತ್ಮವನ್ನು ಪಡೆಯುತ್ತೀರಾ. ನಿಮ್ಮ ಪಂಚಮ ಸ್ಥಾನದಲ್ಲಿ ವೃಶ್ಚಿಕ ರಾಶಿ ಬರುವುದರಿಂದ ನಿಮಗೆ ಭಾವನೆಗಳೊಂದಿಗೆ ಹೋರಾಟ ಮಾಡುವುದೇ ದೊಡ್ಡ ಟಾಸ್ಕ್ ಆಗಿರುತ್ತದೆ. ನಿಮ್ಮ ಮನಸ್ಸಿನ ಭಾವನೆಗಳನ್ನು, ದುಃಖಗಳನ್ನು ನಿಗ್ರಹಿಸಬೇಕಾಗುತ್ತದೆ. ನಿಗ್ರಹಿಸದಿದ್ದರೆ ನೀವು ಮತ್ತಷ್ಟು ಒದ್ದಾಡಿ ದುಃಖಿಸಬೇಕಾಗುತ್ತದೆ. ನಿಮ್ಮ ಸಂವೇದನಾಶೀಲ ಗುಣದಿಂದ ನೀವು ಸಕಾರಾತ್ಮಕ ಮಾರ್ಗದಲ್ಲಿ ನಡೆಯಬೇಕಾಗುತ್ತದೆ. ನಿಮ್ಮ ಸಂವೇದನೆಯನ್ನು ಸಂಭಾಳಿಸಬೇಕು. ನಿಮ್ಮ ಸಂವೇದನಾಶೀಲ ಗುಣ ನಿಮಗೆ ಶಾಪವಲ್ಲ, ಪ್ರಕೃತಿಯಿಂದ ಸಿಕ್ಕಿರುವಂತಹ ವರವಾಗಿದೆ. ನೀವು ಕಟಕ ರಾಶಿಯಲ್ಲಿ ಜನಿಸಿದಾಗ ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರಗಳು ಲಭ್ಯವಾಗಿರುತ್ತದೆ. ಈ 3 ನಕ್ಷತ್ರದಲ್ಲಿ ಜನಿಸಿದವರಿಗೆ ವಿಭಿನ್ನ ಫಲಗಳು ಸಿಗುತ್ತವೆ. ಪುನರ್ವಸು ನಕ್ಷತ್ರದ ಅಧಿಪತಿ ಗುರುಗ್ರಹ, ಕಟಕ ರಾಶಿಯ ಅಧಿಪತಿ ಚಂದ್ರಗ್ರಹ. ಚಂದ್ರ ಗುರುವಿನ ಸಂಯೋಗವನ್ನು ಗಜಕೇಸರಿ ಯೋಗ ಎಂದು ಕರೆಯಲಾಗಿದೆ. ಪಂಚಮಹಾಯೋಗಗಳಲ್ಲಿ ಗಜಕೇಸರಿ ಯೋಗವು ಒಂದು ರಾಜಯೋಗವಾಗಿದೆ. ಆದ್ದರಿಂದ ಕಟಕ ರಾಶಿ ಪುನರ್ವಸು ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದವರು ಆಧ್ಯಾತ್ಮಿಕ ದೃಷ್ಟಿಯಿಂದ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡುವವರು. ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರು ಎಂತಹದೇ ಕಷ್ಟಗಳನ್ನು ಎದುರಿಸುವಲ್ಲಿ ಗುರುಗ್ರಹ ನಿಮಗೆ ಸಹಾಯ ಮಾಡುತ್ತದೆ. 2ನೆಯ ನಕ್ಷತ್ರ ಪುಷ್ಯ ನಕ್ಷತ್ರ. ಪುಷ್ಯ ನಕ್ಷತ್ರದ ಅಧಿಪತಿ ಶನಿಗ್ರಹ. ಶನಿಗ್ರಹ ಪ್ರಾಕೃತಿಕ ಕುಂಡಲಿಯ ಕರ್ಮಾಧಿಪತಿ ಹಾಗೂ ಲಾಭಾಧಿಪತಿಯಾಗಿದೆ. ಆದ್ದರಿಂದ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದವರು ಲೋಹ, ಕಬ್ಬಿಣದ ವ್ಯಾಪಾರದಿಂದ ಲಾಭ ಪಡೆಯಬಹುದು ಹಾಗೂ ಐರನ್ ಹಾಗೂ ಸ್ಟೀಲ್ ಇಂಡಸ್ಟ್ರಿ ರಿಲೇಟೆಡ್ ಜಾಬ್ ಮಾಡಬಹುದು. ಈ ಜನ್ಮದಲ್ಲಿ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡಿದ್ದೇ ಆದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಬಹುದು.
ರಾಜಕೀಯ ಕ್ಷೇತ್ರದಲ್ಲಿಯೂ ಯಶಸ್ವಿಯಾಗಬಹುದು. ನೀವು ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ್ದರೆ ಆಶ್ಲೇಷ ನಕ್ಷತ್ರದ ಅಧಿಪತಿ ಬುಧ ಗ್ರಹ, ಕಟಕ ರಾಶಿಯ ಅಧಿಪತಿ ಚಂದ್ರಗ್ರಹ. ಚಂದ್ರ ಹಾಗೂ ಬುಧನ ಸಂಬಂಧ ಏರ್ಪಡುತ್ತದೆ. ನಿಮ್ಮ ವ್ಯಯಸ್ಥಾನದಲ್ಲಿ ಬುಧಗ್ರಹ ಬರುವುದರಿಂದ ಹಾಗೂ ನಿಮ್ಮ ನಕ್ಷತ್ರಾಧಿಪತಿಯು ಬುಧಗ್ರಹವಾಗಿರುವುದರಿಂದ ನಿಮ್ಮ ಮನಸ್ಸು ಹಾಗೂ ನಿಮ್ಮ ಮಾತಿನಿಂದ ಹೋರಾಟವನ್ನು ಅನುಭವಿಸುತ್ತೀರಾ. ಮನಸ್ಸಿನ ಮಾತು ಕೇಳಬೇಕಾ ಅಥವಾ ಬುದ್ಧಿಯ ಮಾತನ್ನು ಕೇಳಬೇಕಾ ಎಂಬಂತಹ ಕನ್ಫ್ಯೂಷನ್ನಲ್ಲಿ ಇರುತ್ತೀರಾ. ನೀವು ಅಂತರ್ಗತವಾಗಿ ಸಂಘರ್ಷಗಳನ್ನು ಎದುರಿಸಬೇಕಾಗುತ್ತದೆ. ಆಶ್ಲೇಷ ನಕ್ಷತ್ರದವರ ಮನಸ್ಸು ವಿಚಲಿತಗೊಳ್ಳುತ್ತಿರುತ್ತದೆ. ಪ್ರತಿ 2.5 ದಿನಕ್ಕೊಮ್ಮೆ ನಿಮಗೆ ಮೂಡ್ ಸ್ವಿಂಗ್ಸ್ ಆಗುತ್ತಿರುತ್ತದೆ. ನಿಮ್ಮ ಆಲೋಚನೆಗಳಲ್ಲಿ ಬದಲಾವಣೆಯಾಗುತ್ತಿರುತ್ತದೆ. ನಿಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಳಲು ಪರಿತಪಿಸುತ್ತೀರಾ. ನಿಮ್ಮ ಮನಸ್ಸಿನ ಸಂಘರ್ಷಗಳನ್ನು ನೀವು ಹೇಗೆ ಮ್ಯಾನೇಜ್ ಮಾಡುತ್ತೀರಾ ಎನ್ನುವುದೇ ನಿಮಗೆ ದೊಡ್ಡ ಸವಾಲಾಗಿರುತ್ತದೆ. ನೀವು ನಿಮ್ಮ ಭಾವನೆಗಳ ಸಂಘರ್ಷದಿಂದ ಹೊರಗಡೆ ಬಂದರೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಗಳಿಸುತ್ತೀರಾ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.